ಮಂಡ್ಯದ ಮಿಮ್ಸ್ನಲ್ಲಿರುವಂಥ ಹೆರಿಗೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯ ಕಟ್ಟಡ ಕಟ್ಟಿ 1 ವರ್ಷವಾಗಿದೆ. 24.5 ಕೋಟಿ ವೆಚ್ಚದ 100 ಬೆಡ್ಗಳ ಆಸ್ಪತ್ರೆ ಇದು. ಆದರೆ ರಾಜಕೀಯ ಜಟಾಪಟಿಯಿಂದ ಕಟ್ಟಡ ಉದ್ಘಾಟನೆ ಆಗಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ತೋರಿಸ್ತಾ ಇದ್ವಿ ನೋಡಿ. ಕಳೆದ 3-4 ವರ್ಷಗಳಿಂದ ಒಂದು ಸಮಸ್ಯೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇದೆ. ಕೂಲಿಗೆ ಕಸಲ್ರಿ ಹಳ್ಳಪಳ ಬಂತಂದ್ರೆ ಸಂಬಂಧಪಟ್ಟ ಅಧಿಕಾರಿ ಒಬ್ರು ಯಾರು ಬರಲ್ಲ. 100% ಅದು ಜನರಿಗೆ ಉಪಯೋಗ ಮಾಡಿಕೊಡ್ತಾರೆ. ನಮ್ಮ ನ್ಯೂಸ್ 18 ಅವ್ರಿಗೆ ಬಂದು ಪ್ರಸಾರ ಮಾಡಿದ್ರೆ ಕೆಲಸ ಸ್ಟಾರ್ಟ್ ಐತಿ. ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಹೇಳ್ತೀವಿ. 60ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರನ್ನು ಪೂರೈಸುವಂತ 10 ವರ್ಷದಿಂದ ಬರ್ತಾವ ಅಂತ ಹೇಳ್ತಾರ್ರಿ. ಇದನ್ನ ನೋಡ್ಲಕ್ಕೆ ಬರಂಗಿಲ್ಲ. ನಾ ಇವತ್ತು ರೈತ ಸಂಘದ ಪರವಾಗಿ, ರೈತ ಕುಲದ ಪರವಾಗಿ ನ್ಯೂಸ್ 18 ಅವರಿಗೆ ಧನ್ಯವಾದಗಳು ಹೇಳಿ. ನಮ್ಮ ನ್ಯೂಸ್ 18 ಕನ್ನಡ ಮತ್ತು ಫೆಕ್ಟ್ ಆಗಿ ಇವತ್ತು ನಮಗೆ ಸಕ್ಸಸ್ ದೊರೆತಿದೆ. ಇಲ್ಲಿ ಹುಟ್ಟುವಂತ ಪ್ರತಿ ಮಕ್ಕಳು ಕೂಡ ನರಕವನ್ನು ನೋಡ್ತಾ ಇದ್ದಾರೆ. ಮನವಿ ಸಹ ಕೊಟ್ಟಿದ್ರೂ ಸಹ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲ್ಲ. ನನ್ನ ವತಿಯಿಂದ ಕನ್ನಡ ನ್ಯೂಸ್ 18ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನ್ಯೂಸ್ 18 ಈ ಬಗ್ಗೆ ಸುದ್ದಿ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ನಾನೇಗಿರೋದು ಮಂಡ್ಯ ಜಿಲ್ಲೆಯ ಹೃದಯ ಭಾಗದಲ್ಲಿ ಇರುವಂತಹ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಭಾಗದಲ್ಲಿದ್ದೀನಿ. ಇಲ್ಲಿ ಸುಮಾರು ವರ್ಷಗಳಿಂದ ನಿರಂತರವಾಗಿ ಜ್ವಲಂತ ಸಮಸ್ಯೆಗಳನ್ನು ಎಸ್ಪೆಷಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ವಿಶೇಷವಾಗಿ ಮಹಿಳೆಯರು ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಏನಾ ಸಮಸ್ಯೆಗಳು, ಯಾಕೆ ಆಡಳಿತ ಅಧಿಕಾರಿಗಳಾಗಿರಬಹುದು, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾಗಿರ್ಬೋದು ಈ ಬಗ್ಗೆ ಕಣ್ಣು ತೆರೆದು ನೋಡ್ತಾ ಇಲ್ಲ. ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕಿಲ್ಲಿ, ಇಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ರಾಮನಗರ ಆಗಿರಬಹುದು, ಚನ್ನಪಟ್ಟಣ ಆಗಿರಬಹುದು, ಕುಣಿಗಲ್ ಆಗಿರಬಹುದು ಆ ಭಾಗದಿಂದಲೂ ಕೂಡ ಹೆರಿಗೆಗಾಗಿ ಈ ಒಂದು ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ವಿಭಾಗದಲ್ಲಿರುವಂತಹ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಎಲ್ಲರೂ ಕೂಡ ಅವಲಂಬಿಸಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಕ್ರೌಡ್ ಜಾಸ್ತಿ ಆಗಿರುತ್ತೆ. ಸಹಜವಾಗಿ ಈ ಕ್ರೌಡನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಬಿ ಹೊಸೂರಲ್ಲಿ ಒಂದು ಬೃಹದಾಕಾರವಾಗಿದ್ದಂತಹ 6 ಎಕರೆ ಜಮೀನಲ್ಲಿ ಹೊಸದಾಗಿ 25 ಕೋಟಿ ಆಲ್ಮೋಸ್ಟ್ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ರೀತಿಯ ಸುಸಜ್ಜಿತವಾದಂಥ ಆಸ್ಪತ್ರೆ ಈಗಾಗಲೇ ನಿರ್ಮಾಣ ಆಗಿದೆ. ಬಟ್ ಇಲ್ಲಿವರೆಗೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಈ ಭಾಗದ ಜನರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಓಕೆ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಲ್ಲಿರುವಂಥ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಜನ ತಮ್ಮವರನ್ನ ಕರೆದುಕೊಂಡು ಆಸ್ಪತ್ರೆಗೆ ಸೇರಿಸಿರುವಂಥವರು ಅವರ ನೋವನ್ನು ಹೇಳ್ಕೊಳ್ತಾರೆ, ಯಾವ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಅಂತ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಹೇಳಿ. ಮಂಜುನಾಥ್, ನಾವು ಹೋರಾಟಗಾರರು ಇಲ್ಲಿ. ಓಕೆ ಸರ್, ಏನಂದ್ರೆ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಆಸ್ಪತ್ರೆ ನಿರ್ಮಾಣ ಆಗಿದೆ. ಈ ಕ್ರೌಡನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ. ನಿಮ್ಗೆ ಗೊತ್ತಿದೆ ಅದು ಸುಮಾರು ವರ್ಷಗಳಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ. ಯಾಕೆ ಅದು ಓಪನ್ ಆಗ್ತಾ ಇಲ್ಲ ಅನ್ನೋದು ಈಗ ಮೇನ್ ಪಾಯಿಂಟ್. ಮೊದಲನೇ ಆಗಿ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಒಂದಲ್ಲ ಒಂದು ಸಮಸ್ಯೆ ಗೂಡಾಗಿದೆ. ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಒಂದು ವಿಷಯ ಬರುತ್ತೆ. ಮಂಡ್ಯ ಜಿಲ್ಲೆಯ ಹೆರಿಗೆ ವಾರ್ಡು ಮಕ್ಕಳು ಮತ್ತು ತಾಯಿಯನ್ನು ಪೋಷಣೆ ಮಾಡಬೇಕಾಗಿರೋ ಒಂದು ಜಿಲ್ಲಾ ಆಸ್ಪತ್ರೆಯ ಹೊಣೆಗಾರಿಕೆ ಹೇಗಿದೆ ಅಂತ ಹೇಳಿದ್ರೆ, ಇಂದು ಮಕ್ಕಳು ರೋಗಿಗಳು ತಮ್ಮ ಮಕ್ಕಳನ್ನೇ ನೋಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ಮಹಿಳಾ ವಾರ್ಡ್ ಇದೆ. ಮಗುವನ್ನು ತಾಯಿ ನೋಡೋಕ್ಕಾಗ್ತಿಲ್ಲ, ತಾಯಿ ಮಗುವನ್ನು ನೋಡೋಕ್ಕಾಗ್ತಿಲ್ಲ, ಮಗುವ ತಾಯಿಯನ್ನು ಸಂಬಂಧಿಕರು ನೋಡೋಕ್ಕಾಗ್ತಿಲ್ಲ, ಪೋಷಣೆ ಮಾಡೋಕ್ಕಾಗ್ತಿಲ್ಲ. ಬರುವಂಥ ಜನರು ನೂರಾರು ಜನ ಇಲ್ಲಿ ಸುಜನಿತವಾದ ಇಲ್ಲದೇ ಇರೋ ಜಾಗದಲ್ಲಿ ಇಂಥ ಸಾಂಕ್ರಾಮಿಕ ರೋಗಗಳ ಮಧ್ಯದಲ್ಲಿ ನೆಲದಲ್ಲೇ ಕೂತು ಊಟ ಮಾಡುವಂಥ ಪರಿಸ್ಥಿತಿ ಇದೆ. ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ, ಒಳಚರಂಡಿ ವ್ಯವಸ್ಥೆಗಳಿಲ್ಲ, ಬಾತ್ರೂಮ್ ವ್ಯವಸ್ಥೆಗಳಿಲ್ಲ, ನಮ್ಮ ಹೆಣ್ಣುಮಕ್ಕಳ ಗೋಳನ್ನ ಕೇಳೋರಿಲ್ಲ. ಮಂಡ್ಯ ಜಿಲ್ಲೆಯ ಭಾಳಷ್ಟು ವಿಷಯಗಳಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. 24 ಕೋಟಿ ವೆಚ್ಚದ ಪಿ ಹೊಸೂರು ಕಾಲೋನಿಯಲ್ಲಿ ಸುಜನಿತವಾದಂಥ ಒಂದು ಮಹಿಳಾ ವಾರ್ಡನ್ನು, ಹೆರಿಗೆ ವಾರ್ಡನ್ನು ಓಪನ್ ಮಾಡೋದಕ್ಕೆ ತಯಾರಾಗಿದೆ. ಅದು ತಯಾರಾಗಿ 1 ವರ್ಷ ಆಗಿದೆ. ಓಪನ್ ಆಗೋದಕ್ಕೆ ಈ ಜಿಲ್ಲಾಡಳಿತ ಅವಕಾಶ ತಗೊಳ್ತಾ ಇಲ್ಲ.
ಮಂಡ್ಯ ಜಿಲ್ಲಾಡಳಿತ ಅಸಡ್ಡೆತನ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೆ ಇರುವಂಥ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಆಗೋದಕ್ಕೆ ಈಗಾಗಲೇ 2 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ, ಆದರೆ ಈ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇಲ್ಲ. ಎಷ್ಟು ಸ್ವಾಮಿ, ಸಾರ್ವಜನಿಕರ ತೆರಿಗೆ ಹಣವನ್ನು ಹುಡುಗಾಟ ಆಡ್ತಾ ಇದ್ದೀರಲ್ಲ. ನಿಮಗೆ ಏನಿಲ್ಲ, ಜನ ಹೊಡೆಯುವಂಥ ದೊಣ್ಣೆ ತಗೊಂಡು ಹೊಡೆಯುವಂಥ ಪರಿಸ್ಥಿತಿಲಿ ಇದ್ದಾರೆ. ಇವತ್ತು ಇಲ್ಲಿರುವಂಥ ಒಬ್ಬೊಬ್ಬರು ಮಹಿಳೆಯರನ್ನ ಪ್ರಶ್ನೆ ಕೇಳೋದಾದರೆ ಸ್ವತಃ ಅವ್ರು ಅನುಭವಿಸ್ತಿರುವ ಕಷ್ಟಗಳನ್ನು ಕೇಳಿದ್ರೆ ಕಣ್ಣೀರು ಬರುತ್ತೆ. ಇವತ್ತು News18 ತುಂಬ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಒಬ್ಬ ಹೋರಾಟಗಾರನಾಗಿ ನಾನು ಹೇಳಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಸಾವಿರಾರು ಕೋಟಿ ಅನುದಾನವಂಡಿ ಒಂದು ಜಿಲ್ಲಾ ಆಸ್ಪತ್ರೆ ಅಭಿವೃದ್ಧಿಗೆ ಬರ್ತಾರೆ. ಒಂದು ಜಿಲ್ಲಾ ಆಸ್ಪತ್ರೆ ಪರಿಸ್ಥಿತಿ ಹೀಗಾದರೆ ತಾಲೂಕಿನ ಆಸ್ಪತ್ರೆಗಳ ಪರಿಸ್ಥಿತಿ ಏನಾಗಾದ್ರೆ? ಅಮ್ಮ, ಇಲ್ಲಿ ನಾವು ಕೇಳ್ಪಟ್ವಿ 1-2 ಬೆಡ್ಗಳನ್ನ ಜಾಯಿಂಟ್ ಮಾಡಿಬಿಟ್ಟು ಅಡ್ಡಡ್ಡ 3 ಜನ ಮಲಗಿಸ್ತಾರಂತೆ ಬಾಣಂತಿಯರು. 3 ಜನ ಆಗ್ಬೋದು, 4 ಜನ ಆಗ್ಬೋದು. ನಾವೀಗ 3 ವರ್ಷ ಬ್ಯಾಕ್ ಸರ್, ನಾನು ಇಲ್ಲೇ ಡೆಲಿವರಿ ಆಗಿದ್ದು. ಆ ಟೈಮಲ್ಲಿ ತುಂಬಾ ರಶ್ ಅಂದ್ಬಿಟ್ಟು 2 ಬೆಡ್ ಸೇರಿಸಿ 4 ಜನನ ಮಲಗಿಸಿದ್ರು. ಪೇಷಂಟ್ ಹತ್ರ ಈಗ ಸಿಸರಿನ್ ಆಗಿರ್ತದೆ, ಸಿಸರಿನ್ ಆಗಿದ್ದವಾಗ ಮಕ್ಳಿಗೆ ಹೋಗಿದ್ರೆ ಇಲ್ಲ, ಇವಾಗ ಇಲ್ಲ, ಆಮೇಲೆ ಬಾ ಡಾಕ್ಟರ್ ಬರೋದು ಯಾಕೆ ಎಮರ್ಜೆನ್ಸಿ ಅಂತ ಸರಿಯಾಗಿ ನೋಡೋದು ಇಲ್ಲ. ಯಾರೋ ಒಬ್ರು ಹೆಲ್ಪರ್ ಇರಲೇಬೇಕು ಸರ್. ಹಾಲ್ ಕುಡ್ಸೋಳಕ್ಕೂ ಬಿಡ್ತಾ ಇಲ್ಲ ಒಳಗಡೆ. ಅಲ್ಲ, ಈಗ ಬಾಣಂತಿಯವ್ರಿಗೆ ಯಾರು ಮನೇಲಿ ಈಗ ನಮ್ಗೆ ಗೊತ್ತಿರೋಂಗೆ ಯಾರು ಪಕ್ಕದಲ್ಲಿ ಬಿಡಂಗಿಲ್ಲ. ಒಂದು ಪಕ್ಕದಲ್ಲಿ 3 ಜನ ಮಲಗಿಸ್ತಾರಂದ್ರೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಆಗಲ್ಲ? ಹೌದು ಸರ್, ತುಂಬಾ ಆರೋಗ್ಯ ಹಾಳಾಗ್ತಾ ಇದೆ. ಮಕ್ಕಳು ನೋಡಕ್ ಬಿಡ್ತಾ ಇಲ್ಲ. ಐಸಿ ವರ್ಲ್ಡ್ ಇದ್ರೆ ಐಸಿ ವರ್ಲ್ಡ್ ತಗೋಬಿಡಲ್ಲ. ಡಾಕ್ಟರ್ ಬಂದ್ರೆ ಹಾಲು ತೋರಿಸಿ ಇಲ್ಲಿ ತೋರಿಸಿ ನಮ್ಗೊತ್ತಿಗೂ ಸಂಬಂಧ ಇಲ್ಲ, ಬರೀ ಪೇಷಂಟ್ ನೋಡ್ತೀವಿ ನಾವು ಅಷ್ಟೇ, ಮಕ್ಕಳಂತೂ ನೋಡಲ್ಲ ನಾವು ಅಂತಾರೆ. ಮಕ್ಕಳು ಬೇಕು ಅಂತಂದ್ರೆ ನೀವು ಬೇರೆ ಡಾಕ್ಟರ್ ತೋರಿಸ್ಕೊಳ್ಳಿ, ಮಕ್ಕಳು ಡಾಕ್ಟರ್ ತೋರಿಸ್ಕೊಳ್ಳಿ ಅಂತಾರೆ. ಮಕ್ಕಳು ಡಾಕ್ಟರ್ ತೋರಿಸ್ಬೇಕು ಅಂದ್ರೆ 3 ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟು ಹತ್ತಿರ ಹೋಗ್ಬೇಕು. ಒಬ್ಬರಿದ್ದಾಗ ತುಂಬಾ ತೊಂದರೆ ಆಗುತ್ತೆ. ಅವಾಗ ಒಂದ್ ಬಾತ್ರೂಮಲ್ಲಿ ಎಷ್ಟು ಜನ ಹೋಯ್ತಾರೆ ಸರ್, ಹೋಗ್ಲಿ ಒಂದ್ ರೂಪಾಯಿ ಕ್ಯೂ ನಿಂತ್ಕೋಬೇಕು. ಎಲ್ಲ ಹೋಗ್ತಾರೆ ಯಾವುದೇ ಇದ್ರಲ್ಲಿ ಎಷ್ಟೇ ಯಾವುದೇ ಕಾಯಿಲೆ ಒಂದೇ ಬಾತ್ರೂಮ್ ಹೋಗೈತೆ ಸರ್. ಈಗ ಬಾಣ್ತಿರು ಬಸ್ರು ಎಲ್ಲ ಒಂದೇ ಬಾತ್ರೂಮ್ಗೆ ಹೋಗ್ಬೇಕು. ಯಾರು ಇದು ಮಾಡ್ತಾರೆ ಸಮಯ ಅಷ್ಟೇ. ಮಕ್ಕಳು ಬಂದು ನೋಡೋಂಗಿಲ್ಲ, ಅವ್ನು ಡೆಲಿವರಿ ಆದಾಗ ಹೊರಗಡೆ ಜನ ಬಂದಿರೋರ್ಗು ಹೊರಗಡೆ ಹೋಗಿ ಆಚೆಗಡೆ ಅಂತ ಟಾಯ್ಲೆಟ್ಗೆ ಅಂತ ಹೇಳ್ತಾರೆ. ಅದನ್ನು ಒಂದು ಸ್ಪೆಷಾಲಿಟಿ ಮಾಡಬೇಕು ಸರ್. ಇಲ್ಲಿ ಬಂದ್ ಎಷ್ಟು ಜನ ಕಾಯ್ಕೊಂಡು ಕೂತವ್ರೆ ಸರ್. ಅದು ಇಲ್ಲ, ನಮ್ಗೆ ಬಾತ್ರೂಮ್ ಎಲ್ಲೂ ಇಲ್ಲ. ದುಡ್ಡು ಕೊಟ್ಟು ಹೋಯ್ತೀವಿ ಅಂದ್ರೆ ನಮ್ಗೆ ಅನುಕೂಲತೆ ಇಲ್ಲ. ಚಳಿ ಎಲ್ಲ ಕಡೆ ನಮಗೂ ಕಾಯಿಲೆ ಬರ್ತದೆ. ಆಸ್ಪತ್ರೆಗೆ ಬಂದು ನಮಗೂ ಕಾಯಿಲೆ ಬಂದು ನಾವು ಅಂಟ್ಕೋಬೇಕು ಅಷ್ಟೇನೆ. 2019ರಲ್ಲಿ ಆಗ್ತದೆ ಇದು ಗುದ್ಲಿ ಪೂಜೆ. ರಾಮುಲ್ ಅವರು ಮತ್ತು ಸಂಸದೆ ಸುಮಲತಾರಿಂದ ಆಗ್ತದೆ. ತದನಂತರ ಕೆಲಸ ಭಯಂಕರವಾಗಿ ಬೇಗ ನಡೀತದೆ. ಬಟ್ ನಾವು ಇವತ್ತಾಗ್ತದೆ ನಾಳೆಗಾಗ್ತದೆ ಓಪನ್ ಒಂದು ಇಲ್ಲ. ಅಲ್ಲಿನ ಒಂದು ಇರತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಅಂದರೆ PDOಗಳು ಸೆಕ್ರೆಟರಿಗಳನ್ನು ಕೇಳಿದರೆ ಸರ್ ಮೇಲಿನ ಕೊಟ್ಟರೆ ನಮಗೇನು ಸರ್ ಟೇಪ್ ಕಟ್ ಮಾಡೋಕ್ಕಂತ ಕೇಳ್ತಾರೆ. ಇದು ಈಗ ಸರ್ ನನ್ನ ಹೆಸರು ಬರಬೇಕು, ನಿಮ್ಮ ಹೆಸರು ಬರಬೇಕು, ಇನ್ನೊಬ್ಬರ ಹೆಸರು ಬರಬೇಕು. ರಾಜಕೀಯ ಮೈಲೇಜಸ್ ಖಂಡಿತ ಅದರಲ್ಲಿ 2 ಮಾತಿಲ್ಲ ಸರ್. ಸರ್, ಈಗ ಒಂದು ವಿಚಾರ, ಮಂಡ್ಯ ಅಂದರೆ ಇಡೀ ಇಂಡಿಯಾಗೆ ಗೊತ್ತು. ಇಂಡಿಯಾದಲ್ಲೇ ಸೌಂಡ್ ಮಾಡಿದಂಥ ಒಂದು ಜಿಲ್ಲೆ. ಯಾಕಂದರೆ ಅಂಥ ಘಟಾನುಘಟಿ ರಾಜಕೀಯ ನಾಯಕರನ್ನು ಕೊಟ್ಟಿದೆ, ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಕೊಟ್ಟಿರುವಂಥ ಜಿಲ್ಲೆ. ಆ ಹೆಗ್ಗಳಿಕೆ ಇದೆ, ಆ ಹೆಮ್ಮೆ ಇದೆ. ಬಟ್ ಯಾಕೆ ಈ ಇಚ್ಛಾಶಕ್ತಿ ಕೊರತೆ ಯಾಕಿದೆ ಅಂತ ಇದೊಂದು ಕಪ್ಚುಕ್ಕೆ ಅಲ್ವಾ? ಇಂದು ಮಂಡ್ಯದ ಸಂಸದರು ಕೈಗಾರಿಕೆ ಸಚಿವರಾಗಿದ್ದಾರೆ ಕೇಂದ್ರದಲ್ಲಿ. ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಕೃಷಿ ಆಧಾರಿತವಾದಂಥ ಜಿಲ್ಲೆ, ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯವರೇ ಆಗಿದ್ದಾರೆ. 6 ಜನ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ನರಿದ್ದಾರೆ. ಒಗ್ಗಟ್ಟಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾಗಿರುವ ಹೊಣೆಗಾರಿಕೆ ಶಾಸಕರುಗಳದ್ದು. ಸಂಸದರು ದಿಸಾ ಮೀಟಿಂಗ್ ಅಂತ ಸಂಸದರು ತಗೊಳ್ತಾರೆ. ಜಿಲ್ಲಾ ಪಂಚಾಯತಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಸಚಿವರು, KDP ಸಭೆಯನ್ನು ಸಚಿವರು ಮಾಡ್ತಾರೆ. ಆದರೆ ಯಾವ ಪ್ರಗತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಕ್ಯಾನ್ಸರ್ ಆಸ್ಪತ್ರೆ ನೆಲೆಗುದಿಗೆ ಬಿದ್ದಿದೆ, ಹೆರಿಗೆ ವಾರ್ಡು, ಮಕ್ಕಳ ವಾರ್ಡ್ ನೆಲೆಗುದಿಗೆ ಬಿದ್ದಿದೆ. ಸಭೆಗಳೆಲ್ಲ ಟೀ ಬಿಸ್ಕೆಟ್ಗೆ ಸೀಮಿತ ಆಯ್ತಾ ಅಂತ? ಖಂಡಿತ 100ಕ್ಕೆ 100 ಈ ಮಾತು ಸತ್ಯ. ಯಾಕೆಂದರೆ ಟೀ ಕಾಫಿಗೆ ಇದು ಸೀಮಿತ ಆಗ್ತಾ ಇರುವಂಥ ಸಭೆಗಳಾಗಿದೆ. ಅವರ ಹೊಣೆಗಾರಿಕೆ, ಇವ್ರ ಪಕ್ಷದ ಮೇಲೆ ಅವ್ರ ಪಕ್ಷದ ಮೇಲೆ ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹೊರತು ಮಂಡ್ಯ ಜಿಲ್ಲೆಯ ಪ್ರಗತಿಯತ್ತ ಕಂಡೋಗುವ ಯಾವುದೇ ಆಲೋಚನೆಗಳು ಇಂದಿನ ಜನಪ್ರತಿನಿಧಿಗಳ ಮುಂದೆ ಇಲ್ಲ ಅನ್ನುವಂಥದ್ದೇ ನತದುಷ್ಟದ ಜಿಲ್ಲೆಯ ಪರಿಸ್ಥಿತಿ ಹೀಗಿದೆ. ಇವತ್ತು ಮಹಿಳೆಯರು ಮಾತನಾಡುವಾಗ ತಮ್ಮ ಶೌಚಾಲಯ ವ್ಯವಸ್ಥೆಗಳನ್ನು ಕೈ ಬೀಡಿಕೆ ಬೇಳ್ಕೊಡುವಂಥ ಪರಿಸ್ಥಿತಿ, ಬೇಸಿಕ್ ನೀಡ್ಸನ್ನು ಕೊಡಬೇಕಾಗಿರುವಂಥ ಸರ್ಕಾರಗಳ ವ್ಯವಸ್ಥೆ ಈ ಮಟ್ಟಕ್ಕೆ ರೋಡಲ್ಲಿ ಬೀದಿಲಿ ನಿಲ್ಲಿಸಿದ್ದಾರೆ ಸರ್. ಹೆಣ್ಮಕ್ಳನ್ನ ನೋಡಿದ್ರೆ ನೀವು ಕಣ್ಣೀರು ಬರುತ್ತೆ. ಈಗಾದರೆ ಅವ್ರ ಮಂತ್ರಿಗಳ ಮಕ್ಕಳು, ಶಾಸಕರ ಮಕ್ಕಳು ಬಂದು ಕೂತ್ಕೊಳ್ಳಿ ಒಂದು ದಿನ ಇಲ್ಲಿ ಕೂತ್ಕೊಂಡು ನೋಡಲಿ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಆವಾಗ ಅವರ ಸ್ವಂತ ಅನುಭವ ಆಗುತ್ತೆ. ಇಷ್ಟೆಲ್ಲ ಪರಿಸ್ಥಿತಿಯ ಮಧ್ಯದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನು 15 ದಿನದ ಒಳಗಡೆ ಮಂಡ್ಯ B ಹೊಸೂರು ಕಾಲೋನಿಯಲ್ಲಿ ಪ್ರಾರಂಭಿಸಿರುವಂಥ ಹೆರಿಗೆ ವಾರ್ಡ್ ಆಸ್ಪತ್ರೆ ಪ್ರಾರಂಭ ಆಗಬೇಕು. ನಾವು ಕ್ಯಾನ್ಸರ್ ಆಸ್ಪತ್ರೆಗಾಗಿ ಮತ್ತು ಮಹಿಳೆ ವಾರ್ಡ್ಗಾಗಿ
ನಿರಂತರ ಹೋರಾಟದ ಕಡೆಗೆ ಹೆಜ್ಜೆ ಇಡಬೇಕಾಗುತ್ತೆ. ರೋಗಿಗಳ ಜೊತೆ ನಾವು ಒಬ್ಬರೇ ಅಂತಲ್ಲ, ಮಂಡ್ಯ ಜಿಲ್ಲೆಗೆ ಬರುವಂಥ ರೋಗಿಗಳು ಹೆಣ್ಮಕ್ಳ ಜೊತೆನೇ ಈ ಹೋರಾಟದ ಹೆಜ್ಜೆನ ಇಡಬೇಕಾಗುತ್ತೆ ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಿ. ಮೇಡಮ್, ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಹೆರಿಗೆಗೆ ಬಂದಂಥವರು ಜೊತೆಗೆ ಬಾಣಂತಿಯರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ನೀವು? ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ? ಅಲ್ಲೊಂದು ಸುಸಜ್ಜಿತ ಆಸ್ಪತ್ರೆ ಇದ್ರೂ ಕೂಡ ಯೂಸ್ಲೆಸ್ ಆದಂಥ ರೀತಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಮ್ಮದೇ ಕೊಟ್ಟಿರುವಂತಹ ಹಣ, ಟ್ಯಾಕ್ಸ್ ಹಣ ಕೊಳಿತಾ ಬಿದ್ದಿದೆ ಸರ್. ಯಾರು ಕೇಳಲ್ವಲ್ಲ ಸರ್, ಯಾರ್ದು ಏನು ಕೇಳೋದಿಲ್ವಲ್ಲ. ಯಾರು ಬಂದು ನಿಮ್ಗೆ ಏನು ಕಷ್ಟ ಆಯ್ತೈತೆ, ನಿಮ್ಗೆ ಏನು ತೊಂದರೆ ಐತೈತೆ ಅಂತ ಯಾರು ಕೇಳಲ್ವಲ್ಲ ಸರ್. ಹೆಂಗಾರು ಮಾಡ್ಕೊಳ್ಳಿ. ಒಟ್ನಲ್ಲಿ ನಾವು ಪೇಷಂಟು ಬಂದಿದ್ದೀವಿ, ಹೆಂಗೋ ನಮ್ಮದು ಆಗಬೇಕು, ಹೆಂಗೋ ಆತ ಕಡೆ ಹೊರಟೋಯ್ತೀವಿ ಸರ್. ಅಂದ್ರೆ ಅವ್ರಿಗಾದ್ರೆ ಸಮಸ್ಯೆ, ಬಾತ್ರೂಮ್ ಸಮಸ್ಯೆ ಒಂದೇ ಅಲ್ಲ ಸರ್. ಇಲ್ಲಿ ಸುಮಾರು 1000 ಜನ ಇರ್ಬೋದು. ಕುಡಿಯೋ ನೀರು ಟ್ಯಾಪ್ ಎಲ್ಲರೂ ತೋರಿಸಿ ಇಡೀ ಹಾಸ್ಪಿಟ್ಲಲ್ಲಿ ಹೊರಗಡೆ ಔಟ್ಸೈಡ್ ಎಲ್ಲರೂ ಇದೆಯಾ? ಕುಡಿಯೋ ನೀರಿಲ್ಲ. ಕುಡಿಯೋ ನೀರು ಬೇಕು ಅಂದರೆ ಹೋಟ್ಲ್ಗಳಿಗೆ ಹೋಗ್ಬೇಕು. ನಮ್ಮ ಪದಾರ್ಥಗಳ ಲಗೇಜ್ಗಳು ಇಟ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ ಇಲ್ಲಿ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ. ಅಲ್ಲಿ ಒಂದು ಟಾಯ್ಲೆಟ್ ಇದೆ, ಅಲ್ಲಿ ಪೇ ಮಾಡಿ ಅವರ ಸ್ವಚ್ಛ ನಿತ್ಯ ಕರ್ಮಗಳನ್ನು ಮುಗಿಸ್ಬೇಕು, ದುಡ್ಡು ಕೊಡಬೇಕು. ಅದರಲ್ಲೂ ಜಾಸ್ತಿ ಇಷ್ಟು ಜನಕ್ಕೆ ಒಂದು ಸಾಲಲ್ಲ. 1000 ಜನ ಅಲ್ಲಿ ಹೋದ್ರೆ ಒಬ್ಬರ ನಂತರ ಒಬ್ರು ಕ್ಯೂ ಹೋಗ್ಬೇಕು. ಮದುವೆ ಊಟಕ್ಕೆ, ಹಬ್ಬದಲ್ಲಿ ಊಟಕ್ಕೆ ಇಸ್ಕೊಳಕ್ಕೆ ಹೋದಾಗ ಕ್ಯೂ ಹೋಗ್ಬೇಕು. ಕುಡಿಯೋ ನೀರು ವ್ಯವಸ್ಥೆ ಬೇಕು, ಬಾತ್ರೂಮ್ ವ್ಯವಸ್ಥೆ ಬೇಕು. ಮತ್ತೆ ಈ ನಮ್ಮ ಈಗ ನೀವೇನು ಕೇಳ್ತಿದ್ದೀರಲ್ಲ, ಈ ಎಲ್ಲ ಸೌಲಭ್ಯಗಳು ಬೇಕು ಅಂತ, ಇದು ಆಲ್ರೆಡಿ ಆಗಿದೆ. 25 ಕೋಟಿ ಖರ್ಚಾಗಿದೆ ನಿಮ್ಮ ಟ್ಯಾಕ್ಸ್ ಅಲ್ಲಿ. ಕೇಳಿ, ಆಗಿದೆಯಲ್ಲ, ಅದು ಆಗಿ 1 ವರ್ಷ ಆಯ್ತು, ಇನ್ನೂ ಕೂಡ ಅದು ಓಪನ್ ಆಗ್ತಾ ಇಲ್ಲ. ಅದನ್ನ ಪ್ರಶ್ನೆ ಮಾಡಿ ಸರ್. ಆಗಿದೆ, ಅದು ಓಪನ್ ಆಗಬೇಕು. ಬಹುಮುಖ್ಯವಾಗಿ ಕ್ರೌಡ್ ಕಡಿಮೆ ಆಗುತ್ತೆ. ಈಗ ಒಂದೇ ಪಬ್ಲಿಕ್ ಟಾಯ್ಲೆಟ್, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ. ಅಂದ್ರೆ ಒಳಗಡೆ ರೋಗಿಗಳಿಗೆ ಎಷ್ಟು ಸಮಸ್ಯೆ ಇದೆ, ಅವ್ರನ್ನ ಕರ್ಕೊಂಬಂದಂತವ್ರಿಗೆ ನಾವೇ ಸರ್. ಈಗ ಲೇಡೀಸ್ಗೇನೋ ಒಂದು ಒಳಗಡೆ ಬಿಟ್ಬಿಡ್ತಾರೆ, ಒಬ್ರು ಒಂದು ಪೇಷಂಟ್ಗೆ ಒಬ್ಬರೇ. ಇನ್ನು ನಾನು 6 days ಇಂದ ಇಲ್ಲೇ ಮಲಗ್ತಾ ಇದ್ದೀನಿ. 6 days ಇಂದ ಇಲ್ಲೇ ಮಲಗ್ತಾ ಇದ್ದೀನಿ ಸರ್. ಸ್ವಂತ ಈಗ ಸ್ವಂತ ನಮ್ಮ ಕಾರ್ ಇದೆಯಲ್ಲ ಸರ್, ಒಂದೇ ಪಬ್ಲಿಕ್ ಟಾಯ್ಲೆಟ್ ಸರ್. 3 ಜನ ಹೋದ್ರೆ ಅಲ್ಲಿ 30 ಜನ ಆಚೆ ಇರ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಜನ ಏನು ಮಾಡಬೇಕು? ಅದು ಅಲ್ಲದೆ ಆಮೇಲೆ ಪಾರ್ಕಿಂಗು ಸರ್. ಅದೇನಂದ್ರೆ ಅನುದಾನ ನಮ್ಮ ದುಡ್ಡೆ, ಟ್ಯಾಕ್ಸ್ ಕಟ್ಟೋದು ನಾವೇ. ಅಂದರೆ ಓಪನ್ ಮಾಡಲೇಬೇಕು. ಯಾರ್ದು ಅವ್ರ ಅಪ್ಪನ ಮನೆ ದುಡ್ಡೇನು ಯಾರು ತಂದ್ಕೊಡು ಅಂತ ಹೇಳ್ತಾ ಇಲ್ಲ. ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ, ನಾವು ತೆರಿಗೆ ಕಟ್ತಾ ಇದ್ದೀವಿ, ಅದನ್ನ ಬೇಗ ಮಾಡಿಕೊಡಿ. ಇಷ್ಟೇ ನಾವು ಕೇಳ್ಬೋದು. ಇಲ್ಲಿ ಪ್ರತಿಯೊಬ್ಬರು ಕೂಡ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರೋದು ಕೂಡ ಅದೇ. ಆದಷ್ಟು ಬೇಗ ಅದು ಓಪನ್ ಆಗಬೇಕು, ನಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗಬೇಕು. ಯಾಕಂದ್ರೆ ಇಲ್ಲಿ ಸಹಸ್ರ ಸಮಸ್ಯೆಗಳ ಆಗ್ರ ಆಗಿ ಹೋಗಿದೆ ಈ ಒಂದು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ. ಅಮ್ಮ ನಮಸ್ಕಾರ. ಇನ್ನೊಂದ್ಸರಿ ನಿಮಗೆ ನಾನು ಕೇಳಬೇಕಿದ್ರೆ, ಯಾಕಂದ್ರೆ ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಅಂದ್ರೆ ಸಿಟಿ ಮಧ್ಯಭಾಗದಲ್ಲಿ ಮಾಡಿದ್ರೆ ಆ ಹಾಸ್ಪಿಟಲ್ನ, ಯಾಕಂದ್ರೆ ಇಲ್ಲಿಂದ 10 ಕಿಲೋಮೀಟರ್, ಇಲ್ಲಿಂದ ನೀವು ಆಟೋ ಹಿಡ್ಕೊಂಡು ಹೋಗ್ಬೇಕು ಅಥವಾ ಬಸ್ ಹಿಡ್ಕೊಂಡು ಹೋಗ್ಬೇಕು ಅಲ್ಲಿಗೆ, ಬಿ ಹೊಸೂರಲ್ಲಿ. ಅದು ಕನ್ವಿನಿಯೆಂಟ್ ಅಂತ ಅನ್ಸುತ್ತಾ ನಿಮಗೆ? ಓಕೆನಾ ಅಲ್ಲಿ ಮಾಡಿದ್ದು? ಓಕೆ ಸರ್. ವ್ಯವಸ್ಥೆ ಸರಿ ಆದ್ರೆ ಸಾಕು. ಫೆಸಿಲಿಟೀಸ್ ಇದ್ರೆ ಏನೂ ಇಲ್ಲ. 10 ಅಲ್ಲ 15 ಕಿಲೋಮೀಟರ್ ಇದ್ರೂ ಹೋಗ್ಬಹುದು. ಇಲ್ಲಿ ನೋಡಿ ಸರ್, ನೀವು ಅಲ್ಲಿ ಎಷ್ಟು ಇಸ್ದಿದೆ, ವಾಸನೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಲ್ಲಿ ಮಗುಗೆ ನೋಡ್ಬೇಕು ಹೋಗಿ, ಅದೇ ಇನ್ಫೆಕ್ಷನ್ ಆಗುತ್ತೆ. ಅವ್ರಿಗೆ ಎತ್ಕೋಬೇಕು, ಬಾಣ್ತಿಗೆ ನೋಡ್ಬೇಕು, ಅದು ಇನ್ಫೆಕ್ಷನ್ ಆಗಲ್ಲ. ಅವ್ರಿಗೆ ಫುಲ್ ಜಾಸ್ತಿ ಇಲ್ಲಿ ಫಜ್ಜಿತಿದೆ ಸರ್. ಅದು ಅವ್ರಿಗೆ ಕಾಯಿಲೆ ಬಂದು ನಾವು ತಗೊಬಾರ್ದು, ನಮ್ಗೆನೆ ಬಂದ್ಬಿಡುತ್ತೆ. ಅದು ನಮ್ಗೆ ಬರುತ್ತೆ, ಎಲ್ಲರಿಗೆ ಬರ್ತದೆ. ಇಲ್ಲಿ ಸ್ಕ್ಯಾನಿಂಗ್ ಎಲ್ಲ ಬರ್ದು ಕೊಡ್ತಾರಲ್ಲ, ಎಲ್ಲಿ ಮಾಡಿಸ್ಕೊಂಡ್ ಬರ್ತೀರಾ ಸ್ಕ್ಯಾನಿಂಗ್ ಎಲ್ಲ? ಇಲ್ಲಿ ಹೋಗಿದ್ದು ಎಮರ್ಜೆನ್ಸಿ ಇದೆ ಹೋಗಿ ಅಂತ ಕಳ್ಸಿದ್ದು. ನಾವು ಹೋಗಿದ್ದು ಇಲ್ಲ, ಇವಾಗ ಆಗಲ್ಲ, 1 ಗಂಟೆ. ಏನ್ ಮಾಡ್ತೀರಾ ಅವಾಗ? ಏನು ಮಾಡೋಕ್ಕಾಗಲ್ಲ ಸರ್. ಏನೋ ಸೀರಿಯಸ್ ಏನಾರು ಆದ್ರೆ ಹೊರಗಡೆ ಹೋಗಿ ಮಾಡಿಸ್ಕೊತೀವಿ. ಅಲ್ಲಿ ಏನು 1000 ಕಟ್ತಾರೆ, 1000ನೋ 1,000 ಏನು ಫೀಸ್ ಹೇಳ್ತಾರೆ, ಅದನ್ನ ಕಟ್ಟಿಬಿಟ್ಟು ಮಾಡಿಸ್ಕೊಬಂದು ತೋರಿಸ್ತೀವಿ. ಇಲ್ಲಿ ಮಾತ್ರ 1 ತಿಂಗಳು 2 ತಿಂಗಳು ಡೇಟ್ ಕೊಡ್ತಾರೆ ಸರ್. ಇಲ್ಲಿ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಸುಮಾರು ಇದಾವೆ, ಸಖತ್ ಪ್ರಾಬ್ಲಮ್ ಇದೆ. ಹೇಳ್ತಲ್ವ ಸರ್, ಆಲ್ ರೌಂಡ್ ಎಲ್ಲ ಪ್ರಾಬ್ಲಮ್. ಹಾಸ್ಪಿಟ್ಲಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಯಾವುದು ಹೇಳಕ್ ಆಗ್ತಾ ಇಲ್ಲ, ಎಲ್ಲ ಪ್ರಾಬ್ಲಮ್ ಸರ್. ಇಲ್ಲಿ ಸಾಯಂಕಾಲ 7 ಗಂಟೆಗೆ ಬನ್ನಿ, ಇಲ್ಲಿ ಟಿ ಬಿಡಿರೆ ಎಷ್ಟು ಜನ ಹೆಣ್ಮಕ್ಳು ಫುಟ್ಪಾತಲ್ಲಿ ಮನೆಗಿರ್ತಾರೆ. ಇದು ಫುಟ್ಪಾತ್ ಈಗ ನಮಗೆ, ಇದು ಫುಟ್ಪಾತ್ ಇಲ್ಲ ಹಾಸ್ಪಿಟ್ಲ್, ಇದು ಫುಟ್ಪಾತ್. 1000 ಜನ ಹೆಣ್ಮಕ್ಳು ಮನೆಗಿರ್ತಾರೆ, 1000 ಜನ ಜೆಂಟ್ಸ್ ಮನೆಗಿರ್ತಾರೆ. ಇಲ್ಲಿ ಯಾವ್ದಕ್ಕೋಸ್ಕರ ಮನೆಗೋಬೇಕು? ಅವ್ರು ಗೆಲ್ಸಿಲ್ವಾ? ಈಗ ನಮ್ಮ ಮಕ್ಳು ಕರ್ಕೊಂಬಂದಿದ್ದು ನಾವು 3 ಜನ 4 ಜನ ಬಂದಿದ್ದೀವಿ. ನಾವು ಎಲ್ಲಿ ಮನೆ ಕಳೆದವ್ರು? ಅದಕ್ಕೆ ಫುಟ್ಪಾತ್ ಮನೆ ಕಳೆದ ಎಷ್ಟು 1000 ಜನ ಇರ್ಬೋದು ಈ ಹಾಸ್ಪಿಟಲ್. ಇಲ್ಲಿ ರಾಜಕಾರಣಿಗಳನ್ನ AC ರೂಮಿಗೆ ನೀವು ಕಳಿಸ್ಬಿಟ್ಟು ನೀವು ಬೀದಿಲ್ ಮಲ್ಕೊಂಡು ಬೀದಿಲ್ ಮನೆ ಕಳೆದು ಹಂಗೆ ಅವ್ರು ಅರ್ಥ ಮಾಡ್ಕೋಬೇಕು.
ನಾವು ಅವ್ರಿಗೆ ಓಟ್ ಹಾಕಿ ಗೆಲ್ಸ್ಬಿಟ್ಟೆ ನಾವು ಬೀದಿಲ್ ಮನೆ ಕಳೆದು ಅವ್ರು ಎಸಿಲ್ ಮನೆ ಕಳೆದು. ಏನು 25 ಕೋಟಿ ಖರ್ಚು ಮಾಡಿ ಈ ಆಸ್ಪತ್ರೆ ಇಲ್ಲ ಅಂದರೆ ಪ್ರಶ್ನೆ ಮಾಡೋದು, ಆಸ್ಪತ್ರೆ ಕಟ್ಟು ನಾವು ಪ್ರಶ್ನೆ ಮಾಡಬೇಕಂದ್ರೆ ನಮ್ಮಂಥ ಅನಿವಾರ್ಯ ಸಾರ್ವಜನಿಕರು ಇನ್ನೇನು ಕೇಳಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಸರ್ಕಾರ ನಡೆಸ್ತಿದೆಯೋ ಆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾಗೂ ಶಾಸಕರು ಒಂದಿನ ಬರಲ್ಲ. ಮಿನಿಸ್ಟ್ರು ಅಲ್ಲೆಲ್ಲ ಬರ್ತಾರೆ. ಲಾಸ್ಟ್ ಟೈಮು ನಮ್ಮ ಕನ್ನಡ ಸೇನೆಯಿಂದ ನಾವು ಬಂದು ICU ವಾರ್ಡ್ದು ಗಲಾಟೆ ಮಾಡಿದ್ದೀವಿ. ಮಿನಿಸ್ಟ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೇಂತಕ್ಕೆ ಸರ್ ನಾವು ಅವ್ರನ್ನ ಗೆಲ್ಲಿಸಿ ನಾವು ರಾಜ್ಯಸಭೆಗೆ ಸೆಂಟ್ರಲ್ಗೆಲ್ಲ ಕಳಿಸ್ಬೇಕು? ನಾವು ಈ ಬೀದಿಲ್ ಮಲ್ಕೊಳ್ಳೋದಕ್ಕೆ ಈ ಸರ್ಕಾರ ತರಬೇಕಾ ನಾವು? ಈಗ ಪ್ರಶ್ನೆ ಏನಂದ್ರೆ, ದುಡ್ಡಿಲ್ಲ, ಶಾಂಕ್ಷನ್ ಆಗಿಲ್ಲ ಅಂದರೆ ಅದು ಬೇರೆ ವಿಚಾರ, ದುಡ್ಡೇ ಬಂದಿಲ್ಲ ಅಂತ. ಈಗ ಆರಂಭದಲ್ಲಿ 18 ಕೋಟಿ ಅದಕ್ಕೆ ರಿಲೀಸ್ ಆಗಿ ಇಲ್ಲಿವರೆಗೂ ಬಿಲ್ಡಿಂಗ್ ರೆಡಿಯಾಗಿ ನಿಂತ್ಕೊಂಡಿದೆ, ಉದ್ಘಾಟನೆವರೆಗೂ ಬಂದು ನಿಂತ್ಕೊಂಡಿದೆ. ಬೇಕಾಗಿರೋದು ಎಕ್ವಿಪ್ಮೆಂಟ್ಸ್ ಅಷ್ಟೇ, ಫ್ಯಾಕಲ್ಟಿ ಬೇಕು. ಅದು ಸ್ಟಾರ್ಟ್ ಆದರೆ ಸ್ಟಾರ್ಟೇ 6.5 ಕೋಟಿ ರೂಪಾಯಿ ಮತ್ತೆ ಈಗ ರಿಲೀಸ್ ಆಗಿದೆ. ಅದಕ್ಕೆ ಎಕ್ವಿಪ್ಮೆಂಟ್ಸ್ಗೆ ಮತ್ತು ಫ್ಯಾಕಲ್ಟಿಗೋಸ್ಕರ ರಿಲೀಸ್ ಆದರೂ ಕೂಡ ಯಾಕೆ ಓಪನ್ ಆಗ್ತಿಲ್ಲ ಸರ್? ಇದು ಕ್ರೆಡಿಟ್ ಪಾಲಿಟಿಕ್ಸ್ ಆಗಿಬಿಟ್ಟಿದೆ ಸರ್. ಈಗ ಅದು ಹೋಗಿ ಓಪನ್ ಆದರೆ BJP ಸರ್ಕಾರ ಇದ್ದಾಗ ಮಾಡಿದ್ದು ಅಂತ ಜನ ಹೇಳ್ತಾರೆ ಅಂತ ಅವ್ರಿಗೆ ಕ್ರೆಡಿಟ್ ಸಿಗುತ್ತೆ ಅಂತ ರಾಜಕಾರಣ ಮಾಡ್ತಾ ಇರೋದು ಅಷ್ಟೇ. ಈಗ ಬಿಲ್ ಪೆಂಡಿಂಗ್ ಇದೆ ಅಂತ ನೀವು ಹೇಳ್ತಿದ್ರಿ ಅಲ್ವಾ? ಬಿಲ್ ಪೆಂಡಿಂಗ್ ಇದ್ದರೆ ರಾಜ್ಯ ಸರ್ಕಾರ ಪೆಂಡಿಂಗ್ ಇಲ್ಲ, ಬಿಲ್ ಆಲ್ರೆಡಿ ರಿಲೀಸ್ ಆಗಿದೆ. ಎಕ್ಸಾಂಪಲ್ ಹೇಳ್ತಿರೋದು ಪೆಂಡಿಂಗ್ ಇದೆ ಅಂತಾನೆ ಅನ್ಕೊಳ್ಳೋಣ. 6 ಕೋಟಿ ಸ್ಯಾಂಕ್ಷನ್ ಮಾಡಿ ಹಾಸ್ಪಿಟಲ್ ಓಪನ್ ಮಾಡಲಿ ಬಿಡಿ. ಈ ಜನಗಳಿಗಿಂತ ಅವರ ಪ್ರತಿಷ್ಠಿತನೇ ಮುಖ್ಯ ಆಯ್ತಾ ಇವತ್ತು. ಈಗ ಇನ್ನು 3 ವರ್ಷ ಆದಮೇಲೆ ರೋಡಿಗೆ ಬರ್ತಾರೆ ಶಾಸಕರು, ನಾವೆಲ್ಲ ಉಲ್ಟಾ ತಗೊಂಡು ನಿಂತ್ಕೊಂಡು ಹೊಡೆದು ಸೋಲ್ಸಿದ್ರೆ ಆಗ ಏನು? ಈ ಬ್ಯಾನರಲ್ಲಿ ಮಾತ್ರ ಇವರು ನಿತ್ಯ ಸಚಿವರು, ನಿತ್ಯ ಶಾಸಕರು ಏನಿದು ಲೇಬಲ್ ಹಾಕೊಂಡು ತಿರುಗಾಡೋದಲ್ಲ ಸರ್. ಬರಲಿ, ಇಲ್ಲೂ ಮಾಡಲಿ. ಕೆಲಸ ಮಾಡ್ತಿದ್ದಾರೆ ಮಾಡ್ತಿಲ್ವ ಅನ್ನೋದು ಪ್ರಶ್ನೆ ಅಲ್ಲ, ಮಾಡ್ತಿದ್ದಾರೆ, ಮಾಡುವಂಥದ್ದು ಮಾಡಲಿ. ಈ ಹೆಣ್ಮಕ್ಳು ಎಲ್ಲಿಗೆ ಹೋಗ್ತಾರೆ ಸರ್? ನಾವೇನೋ ಗಂಡು ಮಕ್ಳು ಯಾವುದೋ ಸಂದೀಪ್ ಅಂದಿಲ್ಲಿ ಹೋಗ್ಬಿಟ್ಟು ಇದು ಮಾಡ್ತಾರೆ. ಈ ಹೆಣ್ಮಕ್ಳುಗಳು ಎಲ್ಲಿ ಹೋಗ್ತಾರೆ? ಈಗ ಅಲ್ಲಿ ಮಗು ಆಯಿತು ಅಂತ ಇವ್ರು ಖುಷಿ ಪಡೋದು, ಇಲ್ಲ ಇಂಥ ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ದುಃಖ ಪಡೋದು. ಕನ್ನಡ ಸೇನೆ ಮಹಿಳಾ ಜಿಲ್ಲಾಧ್ಯಕ್ಷರು, ಅದ್ರ ಜೊತೆಗೆ ನಗರಸಭಾ ಸದಸ್ಯರು ಕೂಡ ಆಗಿದ್ದೀನಿ. ನಗರಸಭಾ ಸದಸ್ಯರು ಅಂತ ಬಂದಾಗ ನನ್ನ ವಾರ್ಡ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಪೇಷಂಟ್ಗಳು ಇದ್ರೂ ನಾನು ನೋಡುವಂಥದ್ದು. ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ವ್ಯವಸ್ಥೆಗಳು ಅವ್ರು ಮೀಟಿಂಗ್ ಮಾಡ್ತಾರೋ ಅಥವಾ ಮೀಟಿಂಗಲ್ಲಿ ಯಾವ ರೀತಿ ಇವ್ರಿಗೆ ತರಬೇತಿಗಳನ್ನ ಕೊಡ್ತಾರೋ ನಮ್ಗೆ ಖಂಡಿತ ಗೊತ್ತಿಲ್ಲ. ಒಂದು ಬೆಡ್ಡಲ್ಲಿ 3 ಜನ, ಇದು ಒಂದೊಂದು ಈ ಬಾರಿ ಸರಿ ಬರಲ್ಲ, ಮುಂದೊಂದು ದಿನದಲ್ಲಾರು ಸರಿ ಬರುತ್ತೆ ಅಂತ ನಾವು ಹಲವಾರು ವರ್ಷಗಳಿಂದನೇ ಕಾಯ್ತಿದ್ದೀವಿ. ಹಲವಾರು ವರ್ಷ ಅಂದರೆ ಸುಮಾರು ಮುಂದೆ ಯಾವ ರೀತಿಯಾದಂಥ ಸಮಸ್ಯೆಗೆ ಕಾರಣ ಆಗ್ಬಹುದು ಅಂತ ಅನ್ಸುತ್ತೆ? 7-8 ವರ್ಷದಿಂದ ನಾವು ಈ ಸಮಸ್ಯೆನ ಕಣ್ಣಿಂದ ನೋಡ್ಕೊ ಬರ್ತಿದ್ದೀವಿ. ಈಗ 3 ಜನ ಪಕ್ಕ 2 ಬೆಡ್ ಅಟ್ಯಾಚ್ ಮಾಡಿಬಿಟ್ಟು ಅಡ್ಡ ಮಲಗಿಸ್ತಾರಲ್ಲ, ಬೇರೆ ಯಾವ ಸಮಸ್ಯೆಗಳು ಬರುತ್ತೆ ಬಾಣಂತಿಯರಿಗೆ ಅಂತ ನೀವೇ ಹೇಳಿದ್ರಲ್ಲ ಸರ್, ಸೋಂಕು ತಕ್ಷಣ ಹರಡುತ್ತೆ. ಏನು ಅಂದರೆ, ಒಂದು ತಾಯಿ ಅದು ಅವ್ರ ಕಂಡೀಷನ್ ಯಾವ ಥರ ಇರುತ್ತೆ, ಅವ್ರ ಆರೋಗ್ಯ ಸಮಸ್ಯೆ ಏನು ಇರುತ್ತೆ ಏನೂ ಗೊತ್ತಾಗಲ್ಲ ನಮಗೆ. ಅದು ಡಾಕ್ಟರ್ ಗೊತ್ತಿರ್ಬೋದು ಮೋಸ್ಟ್ಲಿ, ಆದರೆ ಗೊತ್ತಿದ್ದ ತಕ್ಷಣಕ್ಕೆ ಈಗ ನಾನು ಒಬ್ಬರು ಈ ಪಕ್ಕದಲ್ಲಿ, ಈಗ ಇವ್ರ ಆರೋಗ್ಯ ನನ್ನ ಆರೋಗ್ಯ ಒಂದೇ ಸಮಯ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಡಿಫ್ರೆನ್ಸ್ ಇರುತ್ತೆ. ಒಂದೇ ಬೆಡ್ಡಲ್ಲಿ 3 ಜನ ಮಲಗಿಸಿದಾಗ ಒಂದು ಮಗುಗೆ ಒಂದು ಶೀತ ಆಗ್ಬೋದು, ಒಂದು ನೆಗಡಿ ಕೆಮ್ಮು ಆಗಿರ್ಬೋದು. ನಾವೇ ಯಾರಾದರೂ ನೆಗಡಿ ಕೆಮ್ಮು ಇದ್ದಾಗ ಕೈಗೆ ಸ್ಯಾನಿಟೈಸರ್ ಮಾಡಿಕೊಂಡು ಪಾಪಗಳನ್ನ ಮುಡ್ತೀವಿ ಅಂತ ಬಂದಾಗ, ಇವ್ರು ಏನೂ ಇಲ್ದೇ ಏಕಾಏಕಿ ಇವರು ಏನು ವ್ಯವಸ್ಥೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನ ತುಂಬಾ ದಿನದಿಂದ ನಾವು ಪ್ರಯತ್ನ ಮಾಡ್ತಿದ್ದೀವಿ ಸರಿ ಮಾಡಿ ಅಂತ, ಅದು ಸರಿ ಬರ್ತಾ ಇಲ್ಲ. ಈ ಒಂದು ಹೋರಾಟದಿಂದ ನಾವು ಸರಿ ಮುಂದಿನ ದಿನದಲ್ಲಿ ಸಾರ್ವಜನಿಕರಿಗೂ ಅನುಕೂಲ ಆಗಲಿ, ಒಂದು ಪೇಷಂಟ್ಗಳಿಗೆ ಒಂದು ಒಳ್ಳೆ ರೀತಿಲಿ ಟ್ರೀಟ್ಮೆಂಟು ಕೊಡಲಿ, ಮತ್ತು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಲಿ. ಮತ್ತು ನಮ್ಗೆ ಬೇಕಾಗಿರೋದು ಇಂಪಾರ್ಟೆಂಟು ಅಂದರೆ ಬಾಣಂತಿರಲಿ. ಮತ್ತು ಇನ್ನೊಂದೇನು ಅಂದರೆ, ಇವತ್ತು ನಾನು ಒಳಗಡೆ ಹೋಗಿ ಖಂಡಿತ ನೋಡಿಲ್ಲ, ನಾನೇ ಕಣ್ಣಲ್ಲಿ ನೋಡಿದ್ದು. ನಮ್ಮ ಪೇಷಂಟ್ ಇದ್ದಾಗ ಏನಾಗಿದೆ, ಹಳೆ ಬಿಲ್ಡಿಂಗ್ ಆಗಿದೆ. ಹಳೆ ಬಿಲ್ಡಿಂಗಲ್ಲಿ ನೀರೆಲ್ಲ ಸೋರ್ತಿದೆ. ನೀರೆಲ್ಲ ಸೋರಿದಾಗ ಮಳೆ ಟೈಮಲ್ಲಂತೂ ಈಗ ನೋಡಿ ಹತ್ರದಲ್ಲಿ ಮಳೆ ಬಂತು, ಮುಂದೆ ಇನ್ನೊಂದು 2 ತಿಂಗಳಲ್ಲಿ ಮಳೆ ಶುರುವಾಗುತ್ತೆ. ಮಳೆ ಶುರುವಾಗದಾಗ ಏನಾಗುತ್ತೆ ಅಂದರೆ, 2-3 ವಾರ್ಡ್ಗಳಲ್ಲಿ ತುಂಬ ಮಳೆ ಬರುತ್ತೆ. ತುಂಬ ಮಳೆ ಬಂದಾಗ ಆ ಟೈಮಲ್ಲಿ ಮಕ್ಳುಗಳನ್ನ ಮತ್ತು ತಾಯಂದಿರನ್ನ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡೋದನ್ನ ಕಣ್ಣಲ್ಲಿ ನೋಡಿದ್ದೀನಿ ನಾನು. ಅದನ್ನು ವಿಡಿಯೋ ಕೂಡ ಮಾಡಿ ನಾನು MD ಅವ್ರಿಗೂ ತೋರಿಸಿದ್ದೀನಿ, ಡೈರೆಕ್ಟರ್ಗಳಿಗೆಲ್ಲ ತೋರಿಸಿದ್ದೀನಿ. ಅದನ್ನು ಇಲ್ಲಿವರೆಗೆ ಅವ್ರು ಏನು ತೊಗೊಂಡಿದ್ದಾರೆ ಸ್ಟೆಪ್ಪನ್ನ, ಯಾವ ರೀತಿ ಅದು ಸರಿಪಡಿಸಿದ್ರು ನನಗೆ ಗೊತ್ತಿಲ್ಲ. ಏನಾದರೂ ಅದು ಸರಿಪಡಿಸಲಿಲ್ಲ ಅಂದಾಗ ಮುಂದಿನ ದಿನದಲ್ಲಿ ಸರಿಪಡಿಸಿ, ನಾವು ಹೋರಾಟಗಾರರು ಏನಕ್ಕೋಸ್ಕರ ಇದ್ದೀವಿ, ನಮ್ಮ ಮನೆ ಒಂದು ಸಮಸ್ಯೆಗೋಸ್ಕರ ನಾವು ಹೋರಾಟಗಾರರು ಇಲ್ಲ. ಅದು ಓಪನ್ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಮುಕ್ತಿ ಸಿಗುತ್ತೆ ಅಂತ ಯು ಬಿಲೀವ್ ದಟ್? ಸರ್, ಭಾಳಷ್ಟು ಬಾರಿ ದಿಸ ಮೀಟಿಂಗ್ಗಳಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆದ ನಂತರ ಈ ಹೆರಿಗೆ ವಾರ್ಡ್ನಲ್ಲಿರುವ ಹಲವಾರು ದೋಷಗಳನ್ನು ಸರಿಪಡಿಸಬೇಕು ಅಂತಲೇ ಅಲ್ಲಿನ 24 ಕೋಟಿ ಅನುದಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಈ ಒಂದು ಆಸ್ಪತ್ರೆ ಓಪನ್ ಮಾಡೋದಕ್ಕೆ ನಡೀತಾ ಇರುವಂಥದ್ದು. ಟೆಂಡರ್ ಪ್ರಾರಂಭದಾಗಲೂ ಹಿನ್ನಡೆಯಾಗೇ ಬಂತು. ಕಟ್ಟಡ ಪ್ರಾರಂಭ ಆಯಿತು, ಅದಕ್ಕೂ ಹಿನ್ನಡೆ ಆಯಿತು. ಸ್ಥಳ ನಿಗದಿ ಮಾಡುವಾಗಲೂ ಭಾಳ ಗೊಂದಲದಲ್ಲಿತ್ತು. ಆದರೆ ಪ್ರಾರಂಭಿಸುವಾಗಲೂ ಗೊಂದಲೇ ಇದೆ. ಇನ್ನೂ ಎಷ್ಟು ಜನನ ಬಲಿ ತಗೊಳ್ಬೇಕು ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಸಹಾಯಕಿಗೆ ಟೆಂಡರ್ ಮೂಲಕ ನೌಕರನ್ನು ತಗೊಳ್ತಾರೆ. ಅವರು ಅನಾಮಿದೆಯ ಒಬ್ಬ ಹೆಣ್ಮಗಳು, ರೈತ ಕುಟುಂಬದಲ್ಲಿ ಬಂದಂಥ ಹೆಣ್ಮಗಳು, ಏನೂ ಗೊತ್ತಿರಲ್ಲ.
ಯಾರೋ ಒಳಗಡೆ ಪೇಷಂಟ್ ಇದ್ದಾರೆ ನುಗ್ಬಿಡ್ತಾರೆ. ಯಾವ ರೀತಿಯ ವರ್ತನೆ ಮಾಡ್ತಾರೆ ಗೊತ್ತಾ? ಇಲ್ಲಿನ ನೌಕರರ ಮೇಲೆ ಎಷ್ಟು ಆರೋಪಗಳಿದೆ ಗೊತ್ತಾ? ಶಾಂತಿಯುತವಾಗಿ ಮಾತನಾಡಿ ಪ್ರೀತಿಯಿಂದ ಗೆಲ್ಲಬೇಕಾಗಿರುವ ರೋಗಿಗಳನ್ನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಮ್ಮ ನಗರಸಭಾ ಸದಸ್ಯರಂತವರು ಗಲಾಟೆ ಮಾಡಿದ್ದಾರೆ, ನಾವಂತೂ ಗಲಾಟೆ ಮಾಡಿದ್ವಿ, ಇಲ್ಲಿರೋ ಜನ ಪ್ರತಿನಿತ್ಯ ಗಲಾಟೆ ಮಾಡಿ. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಸರ್ ಈಗ ಬಿಲ್ಡಿಂಗ್ ಓಪನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನಾನು ಕೊನೆದಾಗ ಒಂದೇ ಮಾತು ಹೇಳುವಂಥದ್ದು, 15 ದಿನ ಅಷ್ಟೇ ಅವಕಾಶ ನಿಮಗೆ. ನಾವು ಸಾರ್ವಜನಿಕವಾಗಿ ಏನಾದರೂ ಓಪನ್ ಮಾಡಲಿಲ್ಲ ಅಂತ ಹೇಳಿದಾದರೆ ಉಗ್ರ ಹೋರಾಟ ಮಾಡೋದೇ ನಮ್ದು. ಯಾಕೆಂದರೆ ಕಾವೇರಿ ಚಳವಳಿ ನಾವು ಕೊಟ್ಟಿರುವ ಜಿಲ್ಲೆ, ರೈತ ಚಳವಳಿ ಹುಟ್ಟಿದ ಜಿಲ್ಲೆ ಮಂಡ್ಯ. ಚಳವಳಿಗೆ ಹೆಸರು ಮಾತ್ರ ಬಡಿಯುವಂಥದ್ದು ಏನಿಲ್ಲ. ನಾವು ಚಳವಳಿ ಮಾಡೋರೆ, ನಿಮ್ಮ ಕಾನೂನು ಕ್ರಮ ಆಗುವ ಕೇಸ್ ಮಾಡಿಸ್ಕೊಳ್ಳೋರೆ. ನಾವು ದೊಣ್ಣೆ ಹೋರಾಟನ, ಬಿಸಿಲು ಹೋರಾಟನ, ಬಿಂದಿಗೆ ಹೋರಾಟನ, ಉರುಳ್ಸೇವೆ ಹೋರಾಟನ, ಅರಬೆತ್ತಲೆ ಚಳವಳಿನ, ಯಾವ ಚಳವಳಿ ಬೇಕು ಆ ಥರದ ಚಳವಳಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಂಥದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದೇ ನಮ್ಮ ಆಗ್ರಹ. ತಕ್ಷಣ ರಾಜ್ಯ ಸರ್ಕಾರ, ರಾಜ್ಯದ ಆರೋಗ್ಯ ಕುಟುಂಬ ಕಲ್ಯಾಣ ಖಾತೆ ಸಚಿವರು, ವೈದ್ಯಕೀಯ ಸಚಿವರು, ಮಂಡ್ಯ ಉಸ್ತುವಾರಿ ಸಚಿವರು, ಶಾಸಕರುಗಳು ಕೇವಲ 15 ದಿನದ ಒಳಗಡೆ ಬಿ ಹೊಸೂರು ಕಾಲೋನಿಯಲ್ಲಿರುವಂಥ ದೊಡ್ಡ ಕಟ್ಟಡ ಹೆರಿಗೆ ವಾರ್ಡ್ನ ಆಸ್ಪತ್ರೆ ಉದ್ಘಾಟನೆ ಆಗಲೇಬೇಕು ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಹೋರಾಟಗಾರರ ಮಾತು, ಜೊತೆಗೊಂದಿಷ್ಟು ತಾಯಂದಿರ ಮಾತನ್ನು ಕೇಳಿದ್ವಿ ನಾವು. ಯಾರೇನೆಲ್ಲ ಇಲ್ಲಿ ಪೇಷಂಟ್ಗಳನ್ನ ತಂದು ಅಡ್ಮಿಟ್ ಮಾಡಿದ್ದಾರೆ ಅವರ ಪರವಾಗಿ ಬಂದಂಥವರ ಮಾತುಗಳು ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರೋಂಗಿದೆ. ಹೆಂಗಾಗ್ಬಿಟ್ಟಿದೆ ಅಂದರೆ ಮಂಡ್ಯದ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಮಸ್ಯೆಗಳಲ್ಲ, ಸಮಸ್ಯೆಗಳ ಮಧ್ಯದಲ್ಲಿ ಆಸ್ಪತ್ರೆ ಇದೆ ಅನ್ನುವಂಥ ರೀತಿಯಲ್ಲಾಗಿದೆ. ಸೊ ಈ ಒಂದು ಸಮಸ್ಯೆಗಳಿಗೆ ಮುಕ್ತಿ ಕೊಡೋದಕ್ಕಾಗಿಯೇ 24.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿ ಹೊಸೂರಲ್ಲಿ ಸುಸಜ್ಜಿತವಾದಂಥ ಹೈಟೆಕ್ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ರೆಡಿಯಾಗಿ ನಿಂತ್ಕೊಂಡಿದೆ. ಬಟ್ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ. ಸಂಬಂಧಪಟ್ಟಂಥ ಇಲಾಖೆಯವರು, ಸಂಬಂಧಪಟ್ಟಂತಹ ಶಾಸಕರು ಅಥವಾ ಉಸ್ತುವಾರಿ ಸಚಿವರಾಗಿರಬಹುದು, ಎಲ್ಲರೂ ಕೂಡ ಈ ಬಗ್ಗೆ ನಿಮ್ಮ ಕಣ್ ತೆರೆದು ಕಿವಿ ಬಿಟ್ಟು ಕೇಳಿಸ್ಕೊಳ್ಳಿ. ಇನ್ಮೇಲಾದರೂ ಕೂಡ ಈ ತಾಯಂದಿರ ಸಮಸ್ಯೆಗಳಿಗೆ, ಈ ಭಾಗದ ಜನತೆಗೆ ಈ ಸಮಸ್ಯೆಗಳಿಂದ ಮುಕ್ತಿ ಕೊಡಿಸಿ ಅಂತ ನ್ಯೂಸ್ 18 ಕಳಕಳಿಯಿಂದ ಕೇಳಿಕೊಳ್ತಾ ಇದೆ. ಇದಾಗಿತ್ತು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.